ಹೈಪರ್ ಆಕ್ಟಿವ್ ಚೈಲ್ಡ್ ಅಂತ ಹೇಳ್ತೀರಿ, ತುಂಬ ಹಠ ಮಾಡ್ತಾರೆ ಅಥವಾ ಮೆಮೊರಿ ಲಾಸ್ ಆಗ್ತಾ ಇರುತ್ತೆ. ಎಕ್ಸಾಮ್ ಟೈಮ್ ಹತ್ರ ಬಂದಾಗ ಅವರಿಗೆ ಮೆಮೊರಿನೇ ಇರಲ್ಲ. ಮಕ್ಕಳನ್ನ ತುಂಬ ಚೆನ್ನಾಗಿ ಇಟ್ಕೋಬೇಕು ಅಂತ ಎಲ್ಲ ತಂದೆ ತಾಯಿಯರಿಗೂ ಆಸೆ ಇರುತ್ತೆ. ಇಲ್ಲಿ ಹೆಬ್ಬೆರಳಿನ ತುದಿಯಲ್ಲಿ ಪೀನಿಯಲ್ ಗ್ಲ್ಯಾಂಡ್, ಪಿಟ್ಯೂಟರಿ ಗ್ಲ್ಯಾಂಡ್, ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ. ನೀವು ಈ ಥರ ಇಟ್ಟಾಗ ಅದು ನಮಗೆ ಬೇರೆ ಥರನೇ ವರ್ಕ್ ಆಗ್ತಾ ಹೋಗುತ್ತೆ. ಮಕ್ಕಳು ಇದನ್ನು ಮಾಡದೇ ಇದ್ದರೆ ನೀವು ರಾತ್ರಿ ಮಲಗುವಾಗ ಕೂಡ ನೀವು ಕೆಲವೊಂದು ಬ್ಯಾಂಡ್ ಥರನೋ ಏನಾದರೂ ಹಾಕಿ ಹೀಗೆ ಟಚ್ ಮಾಡಿಸಿದ್ರು ಕೂಡ ಅದು ವರ್ಕ್ ಆಗ್ತಾ ಹೋಗುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ಡಾಕ್ಟರ್ ಲತಾ ಶೇಖರ್. ಈಗ ಮಕ್ಕಳನ್ನು ತುಂಬ ಚೆನ್ನಾಗಿ ಇಟ್ಕೋಬೇಕು ಅಂತ ಎಲ್ಲ ತಂದೆ ತಾಯಿಯರಿಗೂ ಆಸೆ ಇರುತ್ತೆ. ಆದರೆ ಹೈಪರ್ ಆಕ್ಟಿವ್ ಚೈಲ್ಡ್ ಅಂತ ಹೇಳ್ತೀರಿ, ತುಂಬ ಹಠ ಮಾಡ್ತಾರೆ ಅಥವಾ ಮೆಮೊರಿ ಲಾಸ್ ಆಗ್ತಾ ಇರುತ್ತೆ. ಎಕ್ಸಾಮ್ ಟೈಮ್ ಹತ್ರ ಬಂದಾಗ ಅವರಿಗೆ ಮೆಮೊರಿನೇ ಇರಲ್ಲ. ಅದಕ್ಕೆಲ್ಲ ಒಂದು ವಂಡರ್ಫುಲ್ ಚಿಕಿತ್ಸೆ ಅಂದರೆ ಮುದ್ರಾ ಥೆರಪಿ ಆಗಿರ್ಬೋದು, ಅಥವಾ ಕೆಲವೊಂದು ಪರ್ಟಿಕ್ಯುಲರ್ ಪೋಶ್ಚರ್, ಬ್ರೈನಿಗೆ ಬ್ಲಡ್ ಸಪ್ಲೈ ಆಗುವಂಥ ಪೋಶ್ಚರ್ಸನ್ನು ಮಾಡ್ತಾ ಹೋಗಬೇಕು. ಮುದ್ರಾ ಅಂದಾಗ ಇಲ್ಲಿ ಹೆಬ್ಬೆರಳಿನ ತುದಿಯಲ್ಲಿ ಪೀನಿಯಲ್ ಗ್ಲ್ಯಾಂಡು, ಪಿಟ್ಯೂಟರಿ ಗ್ಲ್ಯಾಂಡ್, ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ. ನೀವು ಈ ಥರ ಇಟ್ಟಾಗ ಅದು ನಮಗೆ ಬೇರೆ ಥರನೇ ವರ್ಕ್ ಆಗ್ತಾ ಹೋಗುತ್ತೆ. ಮಕ್ಕಳು ಇದನ್ನು ಮಾಡದೇ ಇದ್ದರೆ ನೀವು ರಾತ್ರಿ ಮಲಗುವಾಗ ಕೂಡ ನೀವು ಕೆಲವೊಂದು ಬ್ಯಾಂಡ್ ಥರನೋ ಏನಾದರೂ ಹಾಕಿ ಹೀಗೆ ಟಚ್ ಮಾಡಿಸಿದ್ರು ಕೂಡ ಅದು ವರ್ಕ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಪರ್ಟಿಕ್ಯುಲರ್ ಪೋಶ್ಚರ್ ಅಂತ ಹೇಳಿದ್ನಲ್ವ, ಸೊ ಅದರಲ್ಲಿ ಪ್ರಸಾರಿತ ಪಾದೋತ್ಥಾನಾಸನ, ಶೀರ್ಷಾಸನ ಇಂಥದ್ದೆಲ್ಲ ಮಕ್ಕಳಿಗೆ ಕಲಿಸ್ತಾ ಬಂದರೆ ಅವರ ಮೆಮೊರಿ ಚೆನ್ನಾಗಿ ಆಗ್ತಾ ಬರುತ್ತೆ. ಮತ್ತು ಹೈಪರ್ ಆ್ಯಕ್ಟಿವ್ ಇರೋದು ಸರಿ ಹೋಗುತ್ತೆ. ದೊಡ್ಡಾದ ನಂತರ ಸ್ಟ್ರೆಸ್ ಆಗುವಂಥದ್ದು ಅದು ಕೂಡ ಕಡಿಮೆ ಆಗಿ ತುಂಬ ಚೆನ್ನಾಗಿ ಆಗ್ತಾ ಹೋಗ್ತಾರೆ. ಆ ರೀತಿ ಮಾಡ್ತಾ ಬನ್ನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.